ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ರಾಗಿ ರೊಟ್ಟಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ. ಇದು ಪಾವಗಡ ಸ್ಟೈಲು. ಪಾವಗಡ ಕಡೆ ಎಲ್ಲರೂ ಹೀಗೆ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ರೊಟ್ಟಿ, ಸ್ಮೂತ್ ಆಗಿದೆ. ಇವತ್ತು ಮಾಡಿ ನಾಳೆನೂ ತಿನ್ಬೋದು. ಚಪಾತಿ ತರ ಇರುತ್ತೆ. ತಿನ್ನೋವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು, ತುಂಬಾನೇ ಟೇಸ್ಟ್ ಇರುತ್ತೆ. ತುಂಬಾ ರುಚಿಯಾಗಿ ಇರುತ್ತೆ. ನಾನು ಅದಕ್ಕೆ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ. ಬೀನ್ಸ್ ಸಾಂಬಾರ್ ಬೆಳಿಗ್ಗೆ ಮಾಡಿದ್ದು ನಮ್ಮ ಮಗಳಿಗೆ ತಗೊಂಡಿದ್ದೆ. ಚಟ್ನಿನೇ ಸೂಪರ್ ಆಗಿದೆ. ನಾನು ಚಟ್ನಿಗೆ ಉಗ್ಗನೆ ಹಾಕಿಲ್ಲ, ನೀವು ಬೇಕಾದ್ರೆ ಸ್ವಲ್ಪ ಉಗ್ಗನೆ ಹಾಕೊಳ್ಳಿ, ಅವು ಚೆನ್ನಾಗಿರುತ್ತೆ. ನಮ್ಗೆ ಆ ಉಗ್ಗನೆ ಹಾಕಲ್ಲ ಕಡಲೆ ಬೀಜ ಚಟ್ನಿಗೆ. ಆಮೇಲೆ ಮೊಸರು ಚೆನ್ನಾಗಿರುತ್ತೆ, ಮೊಸರು ಗಟ್ಟಿ ಮೊಸರು, ಡೈಲಿ ಮನೆಯಲ್ಲಿ ಮೊಸರು ಇರುತ್ತಲ್ಲ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ. ನೀನು ಯಾವ್ದ್ರಲ್ಲಾದ್ರೂ ತಿನ್ಬೋದು, ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು. ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ನೀರು ಉಪ್ಪು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದಿದ ಮೇಲೆ ನಮ್ಗೆ ಗೊತ್ತಾಗುತ್ತಲ್ಲ, ಆವಾಗ ಎಷ್ಟು ಬೇಕೋ ನೀರಿಗೆ ಅಷ್ಟು ನೋಡಿಬಿಟ್ಟು ರಾಗಿ ಎತ್ತಿ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ನೀಟಾಗಿ ಕೋಲಲ್ಲಿ ತಿರುಗಿಸ್ಬೇಕು. ಚೆನ್ನಾಗಿರುತ್ತೆ. ಉಂಡೆ ಕಟ್ರೂ ಏನೂ ಆಗಲ್ಲ, ಯಾಕಂದರೆ ರಾಗಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ನಾನೆಲ್ಲ ಹಂಗೆ ತಿರ್ಗಿಸ್ಕೊತಾ ಇದ್ದೀನಿ. ರಾಗಿ ಚೆನ್ನಾಗಿದೆ. ಎಲ್ಲ ತಿರ್ಗಿಸ್ನಾದ್ಮೇಲೆ ಅದಕ್ಕೆ ಏನೇನು ಬೇಕೋ ಎಲ್ಲ ತೋರಿಸ್ತೀನಿ ನೋಡಿ. ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, 2 ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ದಪ್ಪ ಇದ್ದರೆ ರೊಟ್ಟಿ ತಟ್ಟವಾಗ ಚೆನ್ನಾಗಿರಲ್ಲ. ನೋಡಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಗಮ್ಮಂತ ಸ್ಮೆಲ್ ಬರುತ್ತೆ. ಆಮೇಲೆ ಇವಾಗ ರಾಗಿ ಎಲ್ಲ ಕಲಸಿರ್ತೀವಲ್ಲ, ಅದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಹಂಗೆ ಹಾಕಿದ್ರಲ್ಲ ಆ ಥರ ಮಾಡ್ಕೋಬೇಕು. ನಿಮ್ಗೆ ಬೇಕಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ಕೋಬೋದು. ನಾನಿವಾಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತೀನಿ, ಚೆನ್ನಾಗಿರುತ್ತೆ. ಅವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಬಿಡೋಣ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಲ್ಲ, ಒಂದ್ಸತಿ ಕೈಯಲ್ಲೆಲ್ಲ ಹಿಂಗಂದ್ರೆ ಇನ್ನೂ ಪುಡಿ ಆಗಿಬಿಡುತ್ತೆ, ಒಂದಕ್ಕೊಂದು ಅಂಟ್ಕೊಳಲ್ಲ. ಎಷ್ಟು ಚಿಕ್ಕದಾಗಿದ್ರೆ ಈರುಳ್ಳಿ ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀವಲ್ಲ, ಅದು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಫುಲ್ ಹಾಕ್ಕೊಬಿಡ್ಬೇಕು. ಕೊತ್ತಂಬರಿ ಸೊಪ್ಪು ಆದಮೇಲೆ ಸಬ್ಬಕ್ಕಿ ಸೊಪ್ಪು ಎಲ್ಲ ಫುಲ್ ಹಾಕ್ಕೊಬಿಡ್ಬೇಕು. ಅದನ್ನು ನಾನು ತುಂಬ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಉಪ್ಪು ಆಲ್ರೆಡಿ ನೀರಿಗೆ ಹಾಕಿದ್ದೆ, ಅದಕ್ಕೆ ನಾನು ಮತ್ತೆ ಉಪ್ಪು ಹಾಕಕ್ಕೆ ಹೋಗಿಲ್ಲ. ಎಲ್ಲ ನೀಟಾಗಿ ಕೈಯಲ್ಲಿ ಕಲಿಸ್ಕೊಬಿಡ್ಬೇಕು. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಣ್ಣೀರೇ ಹಾಕ್ಕೊಳ್ಳಿ, ಏನೂ ಆಗಲ್ಲ. ತಣ್ಣೀರು ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿದ್ರೆ ನಾನು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ, ತುಂಬ ಸ್ಮೂತ್ ಆದರೆ ಚೆನ್ನಾಗಿ ಬರುತ್ತೆ. ಅದೇನು ಕಲಸೋವಾಗ ಸ್ವಲ್ಪ ತಣ್ಣೀರು ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡ್ರೆ ಕೈಗಿನ ಅಂಟ್ಕೊಳಲ್ಲ. ನೀಟಾಗಿ ಕಲಿಸ್ಕೊಬಿಡ್ಬೇಕು, ಎಲ್ಲ ಮುದ್ದೆ ಥರ ಆಗುತ್ತೆ. ಎಲ್ಲ ಫುಲ್ಲು ಕಲಸಾದ್ಮೇಲೆ ನೀಟಾಗಿ ಮುದ್ದೆ ಥರ ಮಾಡಿ ಇಟ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ ಅದು. ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ, ತುಂಬ ಸ್ಮೂತ್ ಆಯಿತು. ಸ್ವಲ್ಪ ನೀರು ಹಾಕ್ಕೊಂಡಲ್ಲ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿರುತ್ತೆ ಅಂತ. ನಾವು ಮೊದಲೆಲ್ಲ ಆಯಿಲ್ ಹಾಕಲ್ಲ, ಇವಾಗ ಏನೋ ಸ್ವಲ್ಪ ಯೂಟ್ಯೂಬ್ ನೋಡಿ ಸ್ವಲ್ಪ ಹಾಕ್ತಾ ಇದ್ದೀವಿ ಅಷ್ಟೇ, ಇಲ್ಲಾಂದರೆ ಹಂಗೆ ಮಾಡ್ತೀವಿ. ನೋಡಿ, ಮುದ್ದೆ ಥರ ಕಟ್ಕೊಂಡಿರ್ಬೇಕು. ನಮಗೆ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ನೋಡಿ, ನಾನು ಹೆಂಗೆ ಉಂಡೆ ಮಾಡಿದ್ದೀನಿ ಆ ಥರ ನೀಟಾಗಿ ಉಂಡೆ ಮಾಡ್ಕೋಬೇಕು. ಅದಕ್ಕೆ ರಾಗಿ ಹಿಟ್ಟು ಸ್ವಲ್ಪ ಕೆಳಗಡೆ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಕಟ್ಕೋಬೇಕು. ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕಟ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಇದು ರಾಗಿ ಚೆನ್ನಾಗಿದೆ, ಯಾಕಂದರೆ ಇದು ನಾವೇ ಬೆಳೆದಿರೋ ರಾಗು. ಇದಕ್ಕೇನು DAP ಕಾಂಪ್ಲೆಕ್ಸ್ ಯೂರಿಯಾ ಏನೂ ಹಾಕಿಲ್ಲ, ಬರೀ ಕುರಿ ಗೊಬ್ಬರ ಹಾಕಿದ್ದೀವಿ. ಅದಕ್ಕೆ ಹಸಿರು ಗಂಜಲ ಒಂದು ಹಾಕಿದ್ದೀವಿ ಅಷ್ಟೇ. ಅದಕ್ಕೆ ಚೆನ್ನಾಗಿದೆ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳ್ಕೊಂಡಿದ್ದೀವಿ ನಾವು. ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ. ನಾವು ಮುದ್ದೆ ಜಾಸ್ತಿ ತಿಂತೀವಿ, ನಾವು ನೈಟ್ ಆದರೆ ಮುದ್ದೆನೇ ತಿಂತೀವಿ. ಡೈಲಿ ಮುದ್ದೆ ಇರಲೇಬೇಕು ನಮಗೆ. ಅದಕ್ಕೋಸ್ಕರ ನಾವು ರಾಗಿ ಜಾಸ್ತಿ ಮಿಷನ್ಗೆ ಹಾಕಿ ಯಾವಾಗ ಸ್ಟಾಕ್ ಇಟ್ಕೊತೀವಿ ರಾಗಿ ಹಿಟ್ಟು. ನಾವು ಅರ್ಜೆಂಟಿಗೆ ಬೇಕಂದರೆ ಹಿಂಗೆ ರಾಗಿ ರೊಟ್ಟಿ ಮಾಡ್ಕೊತೀವಿ. ಆಮೇಲೆ ಪಾನ್ಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಒರೆಸ್ಕೊಬಿಡೋಣ. ಕೆಳಗಡೆ ಎಣ್ಣೆ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒರೆಸ್ಕೊಬಿಟ್ಟು ಆಮೇಲೆ ರೊಟ್ಟಿ ಎತ್ತಿ ಅದ್ರ ಮೇಲೆ ಹಾಕೋಣ. ಹೆಂಚು ಎಷ್ಟು ಅಗಲ ಇದೆಯೋ ನಾನು ಅಷ್ಟು ಅಗಲ ಫುಲ್ಲು ತಗ್ಬಿಟ್ಟಿದ್ದೀನಿ. ಅದು ಸುಡೋಷ್ಟೊಳಗೆ, ಬಿಸಿ ಆಗೋಷ್ಟೊಳಗೆ ಇನ್ನೊಂದು ರೊಟ್ಟಿ ಮಾಡ್ಕೊಬಿಡೋಣ. ಇದೇ ಥರನೇ ರಾಗಿ ರೊಟ್ಟಿ ಮಾಡಿರಿ, ತುಂಬಾ ಟೇಸ್ಟ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿಬಿಟ್ಟು ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕಳಿಸ್ರಿ.
ಇದಕ್ಕೆ ಗೋಧಿ ಹಿಟ್ಟು ರವೆ ಏನು ಹಾಕೋಬೇಡ್ರಿ, ಬರೀ ರಾಗಿ ಹಿಟ್ಟು ಮಾತ್ರನೇ ಹಾಕೋಬೇಕು, ಅವಾಗೆ ಚೆನ್ನಾಗಿರುತ್ತೆ. ನಾನು ಒಂದೊಂದ್ಸತಿ ಬರೀ ರಾಗಿ ರೊಟ್ಟಿ ಮಾಡ್ತೀನಿ. ಅದು ಯಾವಾಗಾದ್ರೂ ರಾತ್ರಿಯಲ್ಲಿ ಮುದ್ದೆ ಜಾಸ್ತಿ ಮಾಡಿ ಉಳಿಯೋವಾಗ ಅದಕ್ಕೆ ಅರ್ಜೆಂಟಿಗೆ ನಾನು ರಾಗಿ ಹಸಿಟ್ಟು ಆ ಮುದ್ದೆ ಹಾಕಿ ರೊಟ್ಟಿ ಮಾಡ್ತೀನಿ, ಅದನ್ನು ಚೆನ್ನಾಗಿರುತ್ತೆ. ಇನ್ನೊಂದ್ ದಿನ ಯಾವಾಗಾದ್ರೂ ತೋರಿಸ್ತೀನಿ. ಮುದ್ದೆ ಉಳಿದಿತ್ತಲ್ಲ ಆವತ್ತು ಆ ರೊಟ್ಟಿ ಮಾಡ್ತೀನಿ ನಾನು. ಇವಾಗ ಯೂಟ್ಯೂಬ್ ಬೇಕಂತಾನೆ ಮಾಡಿರೋದು. ನೋಡ್ದಾ ಎಷ್ಟು ಚೆನ್ನಾಗಿದೆ ರಾಗಿ ರೊಟ್ಟಿ. ಇದೇ ತರನೇ ಮಾಡಿ ಎಲ್ಲ ಸುಟ್ಕೊಬಿಡ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸುಟ್ಕೊಬಿಡ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಹೆಂಗಿದ್ರು ಒಬ್ರು 2-3 ರೊಟ್ಟಿ ಆರಾಮಾಗಿ ತಿನ್ಬೋದು. ಇದು ಮೇಲ್ಗಡೆ ಸ್ವಲ್ಪ ಎಣ್ಣೆ ಒರೆಸೋಣ. ಎಣ್ಣೆ ಒರೆಸ್ದಿದ್ರು ಸ್ವಲ್ಪ ನೀರು ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ, ಸ್ವಲ್ಪ ಎಣ್ಣೆನೂ ಹಾಕ್ತೀನಿ, ಚೆನ್ನಾಗಿರುತ್ತೆ. ಒಂದೊಂದ್ಸತಿ ನೀರು ಹಾಕ್ತೀನಿ, ನೀರು ಹಾಕಿರೋದನ್ನು ಚೆನ್ನಾಗಿರುತ್ತೆ. ಒಂದ್ಸತಿ ಬಿಸಿ ಆದ್ಮೇಲೆ ಇನ್ನೊಂದ್ಸತಿ ತಿರುಗಿಸ್ಬಿಟ್ಟು ಹಾಕೋಬೇಕು ಅಷ್ಟೇ. ನೋಡ್ದಾ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿರುತ್ತೆ. ನೀವು ಈ ತರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡ್ರಿ, ಸೂಪರ್ ಆಗಿರುತ್ತೆ. ಮಾಡಿ ತಿಂದು ನನಗೆ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳ್ಸಿರಿ, ಹೇಗಿದೆ, ಸೂಪರ್ ಆಗಿದೆಯಲ್ಲ. ಇದೇ ತರನೇ ಮಾಡ್ಕೊಳ್ಳಿ, ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲರೂ ತಿನ್ಬೋದು. ಇದು ಉಳಿದ್ರೆ ನಾಳೆ ಬೆಳಿಗ್ಗೆ ಬಿಸಿ ಮಾಡ್ಕೊಂಡು ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ತಂಗ್ಲಾಗಿದೆ ಅಂತ ಏನು ಚೆನ್ನಾಗಿಲ್ದಿರ ಇರಲ್ಲ, ಯಾವಾಗಾದ್ರೂ ತಿನ್ಬೋದು ಬಿಸಿ ಮಾಡ್ಕೊಬಿಟ್ಟು. ಓಕೆ, ಬಾಯ್ ಫ್ರೆಂಡ್ಸ್.